ಕಟ್ಟು. ನೋಡುತ್ತಾ ಪ್ರೇಮಿಯಾದೆನೆ ಜೀವವೇ ಹೋಗಲಿ ನೀನಿರೇ ತೋಳಲಿ ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ ಸುಮ್ಮನೆ ಹೇಗೆ. ಲಕ್ಷ್ಮಿ, ಪೇಪರಲ್ಲಿ ಏನಂತ ಬರೆದರ್ಸ್ಕೊಂಡೆ? ಅಯ್ಯಯ್ಯೋ, ಹಾಗೆಲ್ಲ ಅದನ್ನ ಹೇಳ್ಬಾರ್ದು. ವಿಶ್ ಕ್ಯಾನ್ಸಲ್ ಆಗೋಗುತ್ತೆ. ಯಾಕೊತ್ತಾ? ಯಾಕೆ? ಯಾಕಂದ್ರೆ ನಾವು ದೇವ್ರ ಹತ್ರ ಕೇಳ್ಕೊಂಡು ಅದನ್ನ ಮೊದಲೇ ಯಾವತ್ತಾದ್ರೂ ಹೇಳ್ಕೊಂಡ್ಬಿಟ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ OTP ನ ಮೊದಲೇ ಲೀಕ್ ಮಾಡ್ದಂಗೆ. ಆಮೇಲೆ ಆರ್ಡರು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗೋಗುತ್ತೆ. ಅಯ್ಯೋ, ನಾನೇನೋ ಹೇಳ್ತಾಳೆ ಅನ್ಕೊಂಡ್ರೆ ಇವಳು ನೋಡಿ ಜೋಕ್ ಮಾಡ್ತಾಳೆ. ನೋಡಿ, ಇದರ ಬೆಲೆ 500 ರೂಪಾಯಿ. 500 ರೂಪಾಯಿ ಒಂದ್ಸಲ, 500 ರೂಪಾಯಿ 2 ಸಲ, 500 ರೂಪಾಯಿ 3 ಸಲ, 600 ರೂಪಾಯಿ. 600 ರೂಪಾಯಿ ಒಂದ್ಸಲ. ರೀ, ದೇವ್ರ ಸೀರೆಗಳನ್ನ ಸವಾಲ್ಗೆ ಹೋಗ್ತಿದ್ದಾರೆ. ಯಾವಾಗ್ಲೂ ಹಬ್ಬದಲ್ಲೋ ಜಾತ್ರೆಲೋ ಕೂಗೋದು. ಇವತ್ತು ಕೂಗ್ತಿದ್ದಾರೆ ಅಂದ್ರೆ ನಮ್ಮ ಅದೃಷ್ಟನೇ. ಮೊದಲೆಲ್ಲ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಸವಾಲ್ ಕೂಗ್ತಾ ಇದ್ರು. ಈ ಕೊರೋನಾ ಬಂದ್ಮೇಲೆ ಜಾಸ್ತಿ ಜನ ಸೇರ್ತಾರೆ ಅಂತ ನಿಲ್ಸಿದ್ರು. ಮತ್ತೆ ಇವಾಗ ಶುರು ಮಾಡ್ಕೊಂಡಿರ್ಬೇಕು. ನಾವು ಒಂದು ತಗೊಳ್ಳೋಣವಾ? ದೇವ್ರ ಮೇಲೆ ಹಾಕಿರೋ ಸೀರೆ ಅಲ್ವಾ, ಹಬ್ಬಗಳ್ಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಯಾಕೆ ಅಷ್ಟೊಂದು ಕೇಳ್ಕೊತೀಯಾ? ನಡಿ. ನೋಡಿ, ಕೊನೆ ಸೀರೆ, ಇದರ ಬೆಲೆ 500 ರೂಪಾಯಿ. 500 ರೂಪಾಯಿ ಒಂದ್ಸಲ. 500 ರೂಪಾಯಿ ಒಂದ್ಸಲ, 500 ರೂಪಾಯಿ ಒಂದ್ಸಲ, ರೀ, ಕೊನೆ ಸೀರೆ ಅಂತೆ. 500 ರೂಪಾಯಿ 2 ಸಲ, 550. 500 ಆಯ್ತು ಒಂದ್ಸಲ, 500 ಆಯ್ತು 2 ಸಲ, 600. 600 ರೂಪಾಯಿ ಒಂದ್ಸಲ, 600, 700, 700 ರೂಪಾಯಿ ಒಂದ್ಸಲ, 700 2 ಸಲ, 900. 900, 900 ಒಂದ್ಸಲ. ರೀ, ಇದು ಯಾಕೋ ನಮ್ಮ ಪಾಲಿನ ಪ್ರಸಾದ ಅಲ್ಲ ಅನ್ಸತ್ತೆ. ಬೇಡ ಬಿಡಿ. 900 2 ಸಲ, 2000. 2000, 2000 ಒಂದ್ಸಲ, 2000 2 ಸಲ, 2000 3 ಸಲ. ತಗೊಳ್ಳಿ ಸ್ವಾಮಿ. ಹಾ, ಹರಾಜು ಮುಗೀತು. ನಡೀರಪ್ಪ. ಬನ್ನಿ ಸರ್. ತಗೋ. ತುಂಬಾ ಥ್ಯಾಂಕ್ಸ್ ರೀ. ತಾಯಿ ಪ್ರಸಾದ ಸಿಗೋ ಹಾಗೆ ಮಾಡದ್ರಿ. ನಂದೇನಿದೆ, ಎಲ್ಲ ತಾಯಿ ಇಚ್ಛೆ. ಆಗಿದೆ ನೋಡಿ. ಏನ್ ಅನ್ಕೊಂಡಿದ್ಯಾ ನೀನನ್ನ? ನಿನಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ಳೋದಕ್ಕೆ ನಾನೇನ್ ವಸ್ತುನಾ? ನಿನ್ನ ನಂಬಿ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ತಕ್ಕ ಪಾಠ ಕಲಿಸ್ದ್ಯಲ್ಲ, ಮತ್ತ್ಯಾಕ್ ನನ್ ಪ್ರಾಣ ತಿನ್ನೋದಕ್ ಬಂದಿದ್ಯಾ? ಮತ್ತೇನ್ ಸಂಚು ಮಾಡ್ಕೊಂಡ್ ಬಂದಿದ್ಯೋ? ಏನ್ ಬೇಕು ನಿನ್ಗೆ?